ಸರ್ಕಾರ ಇರೋಂಥ ಟೈಮಲ್ಲಿ 2022ನೇ ಇಸ್ವಿದಲ್ಲಿ ಏನು 7% ಮೀಸಲಾತಿಯನ್ನು ಕೊಡಿಸಿದ್ವೋ SC ಸಮುದಾಯಕ್ಕೆ ಏನು 15 ಇದ್ದಿದ್ದು 17% ಅಂದರೆ 2% ಏನು ಜಾಸ್ತಿ ಮಾಡಿದ್ದು. ಆ ಮೀಸಲಾತಿಯನ್ನು ಈ ಸರ್ಕಾರ ಬಂದ ನಂತರ 4.5 ವರ್ಷಗಳ ಕಾಲ ಕೊಟ್ಟು ಪುನಃ ಈ ಸರ್ಕಾರ ಕಸ್ಕೊಳ್ಳೋಂಥ ಕೆಲಸ ಮಾಡಿದೆ. ಇವತ್ತು ಈ ಸರ್ಕಾರದಲ್ಲಿ ಮೀಸಲಾತಿ ಕಸ್ಕೊಂಡ ನಂತರ ಮಕ್ಕಳಿಗೆ ಇವತ್ತು ಅಡ್ಮಿಷನ್ಸ್ ಪ್ರಾರಂಭ ಆಗಿದಾವ. ಈ ಮಕ್ಕಳಿಗೆ ಅಡ್ಮಿಷನ್ಸ್ ಪ್ರಾರಂಭ ಆದಂಥ ಟೈಮಲ್ಲಿ ಮಕ್ಕಳಿಗೆ ಇವತ್ತು 3%ದಲ್ಲಿ ಅಡ್ಮಿಷನ್ ಆಗಬೇಕಾ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು 3%ದಲ್ಲಿ ಎಲ್ಲ ಮಕ್ಕಳಿಗೆ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ. ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ಆ ಭವಿಷ್ಯದ ಮಕ್ಕಳ ಒಂದು ಕಳಕಳಿ ನೀಡಿಕೊಂಡು ಆ ಮಕ್ಕಳಿಗೆ 7% ಮೀಸಲಾತಿ ಶಿಕ್ಷಣದಲ್ಲಿ ಸಿಗಬೇಕು, ಉದ್ಯೋಗದಲ್ಲಿ ಸಿಗಬೇಕು, ಮುಂಬಡ್ತಿಯಲ್ಲಿ ಸಿಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಮೀಸಲಾತಿ ಏನು ಕಸ್ಕೊಂಡಿದ್ದೇನೋ ಅದು ಕೊಡಿಸ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಹೋಗಿ ಹೋರಾಟವನ್ನು ಮಾಡ್ತಾ ಇದ್ವಿ. ಎಲ್ಲಿ ತನಕ ಕೂಡ ಈ ಮೀಸಲಾತಿ 7% 17% ಬರಲ್ಲನೋ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸೋಂಥ ಕೆಲಸ ಮಾಡ್ತೀವಿ. ಹಂಗಾಗಿ ಬಹುಶಃ ಇವತ್ತು ಹೊಸದ ಮುಖ್ಯಮಂತ್ರಿ ಆದಂಥ ಶಿವಕುಮಾರ್ ಅವರು ತಾವು ಬಹಳ ಸೂಕ್ಷ್ಮದಿಂದ ಈ ಸಮುದಾಯಗಳ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ತಾವು ಏನು ಆಕಸ್ಮಿಕವಾಗಿ ನಿರ್ಲಕ್ಷ್ಯನ ವಹಿಸಿದ್ರಿಗಿನ ನಿಮಗೆ ಅಪಾಯ ಕಟ್ಟಿಟ್ಟು ಬುದ್ಧಿ ಆಗುತ್ತೆ.